ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ಅವಿನಾಶ್. ಇದು ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಏನೆಲ್ಲ ಸಂಘರ್ಷಗಳು ನಡೀತು ತಾವೆಲ್ಲ ನೋಡ್ತಾ ಇದ್ದೀರಾ. ಇವಾಗ ಎಲ್ರಿಗೂ ಪ್ರಶ್ನೆ ಇರೋದು, ಪಾಕಿಸ್ತಾನ ಮಾಡ್ತಾ ಇರುವಂತ ಟೆರರಿಸಮ್ ಅನ್ನ ಭಾರತ ಹೇಗೆ ಸ್ಟಾಪ್ ಮಾಡುತ್ತೆ ಅನ್ನೋದು ಜಗತ್ತಿಗೆ ಕುತೂಹಲ ಇದೆ. ಜಗತ್ತಿಗೆ ಖಂಡಿತ ಇವತ್ತು ಜಗತ್ತು ಎದುರು ನೋಡ್ತಾ ಇದೆ, ಹೇಗೆ ಟೆರರಿಸಮ್ನ ಭಾರತ ಅದರಿಂದ ಹೇಗೆ ತನ್ನ ದೇಶವನ್ನ ರಕ್ಷಣೆ ಮಾಡುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಟೆರರಿಸಮ್ ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ. 1947 ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಸ್ವತಂತ್ರ ಬಂದಾಗ ನಮ್ಮ ಒಂದು ರೈಲು ಪಾಕಿಸ್ತಾನದಿಂದ ಬಂದಾಗ ಬರೀ ಹೆಣಗಳು ಬಂದಿತ್ತು. ಅದಾದ ಮೇಲೆ ನಿಮಗೆ ಗೊತ್ತಿದೆ, ಕಾಶ್ಮೀರ ವಿಚಾರದಲ್ಲಿ ಎಷ್ಟೆಲ್ಲ ಗಲಾಟೆ ಆಯಿತು. 1971 ವಾರ್ ಆಯಿತು. ಇದಾದಮೇಲೆ ಇತ್ತೀಚೆಗೆ ನಾವು ಟೆರರಿಸಮ್ ಇನ್ಸ್ಟೆನ್ಸಸ್ನ ನೋಡಿದ್ರೆ, ಮುಂಬೈ ತಾಜ್ ಹೋಟೆಲ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು. ಆಮೇಲೆ ನಮ್ಮ ಉರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಇದಾದಮೇಲೆ ಭಾರತ ಏರ್ ಸ್ಟ್ರೈಕನ್ನು ಮಾಡ್ತು, ಸರ್ಜಿಕಲ್ ಸ್ಟ್ರೈಕ್ಸನ್ನು ಭಾರತ 2 ಸತಿ ಮಾಡ್ತು. ಟೆರರಿಸಮ್ ನಿಲ್ತಾ? ಮೊನ್ನೆ ಪೆಲ್ಗಾಮಲ್ಲಿ ಅಮಾಯಕವಾಗಿರುವಂತಹ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸಿ ಉಗ್ರವಾದದ ಒಂದು ಅಸಹ್ಯ ಸನ್ನಿವೇಶನ ತಂದಿಡ್ತು. ಮತ್ತೆ ಭಾರತ ಬುದ್ಧಿ ಕಲಿಸ್ತೀನಿ ಅಂತ ಸರ್ಜಿಕಲ್ ಸ್ಟ್ರೈಕ್ಸು, ಏರ್ ಸ್ಟ್ರೈಕ್ಸು ಇದೆಲ್ಲ ಮಾಡಿದ್ರು ಕೂಡ ಸ್ವಲ್ಪ ದಿನ ಆದಮೇಲೆ ಮತ್ತೆ ಪಾಕಿಸ್ತಾನದ ಬುದ್ಧಿ ಅದೇ, ಟೆರರಿಸಮ್ ಮಾಡ್ತಾರೆ. ಟೆರರಿಸಮ್ಮಿಗೆ ಪರ್ಮನೆಂಟ್ ಫುಲ್ ಸ್ಟಾಪ್ ಇಡೋಕ್ಕೆ ಭಾರತಕ್ಕೆ ಆಗುತ್ತಾ? ನಮ್ಮ NSA ಅಷ್ಟೊಂದು ಸ್ಟ್ರಾಂಗ್ ಇದೆಯಾ? ನಾವು ಡಿಫೆನ್ಸಲ್ಲಿ ಸ್ಟ್ರಾಂಗ್ ಇದ್ದೀವಿ, ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಆದರೆ ಟೆರರಿಸಮನ್ನು, ಈ ಪ್ರಾಕ್ಸಿ ವಾರ್, ಡೈರೆಕ್ಟಾಗಿ ಹೋರಾಡೋಕ್ಕೆ ಶಕ್ತಿ ಇಲ್ಲದ ಪಾಕಿಸ್ತಾನ ಮೆತ್ತಗೆ ಕಾಶ್ಮೀರಲ್ಲಿ ಈ ರೀತಿ ಉಗ್ರವಾದವನ್ನು ಹರಡುತ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ನನಗನ್ಸೋದು, ವಿ ಹ್ಯಾವ್ ಟು ಕಟ್ ಪಾಕಿಸ್ತಾನ್ ಇಂಟು ಪೀಸಸ್. ಪಾಕಿಸ್ತಾನವನ್ನು ಡಿವೈಡ್ ಮಾಡಿ ಪೀಸ್ಗಳಾಗಿಡಬೇಕು. ಬಲೂಚಿಸ್ತಾನ ಒಂದು ಕಡೆ, ಸಿಂಧ್ ಒಂದು ಕಡೆ, ಮಿಕ್ಕಿರೋ ಪಾಕಿಸ್ತಾನ ಒಂದು ಕಡೆ. ಈ ರೀತಿ ಪಾಕಿಸ್ತಾನವನ್ನು ವಿಭಾಗ ಮಾಡಿದ್ರೆ ಮಾತ್ರ ಟೆರರಿಸಮ್ಗೆ ಸ್ವಲ್ಪ ಮಟ್ಟದ ಒಂದು ಫುಲ್ ಸ್ಟಾಪನ್ನು ನಾವು ಇಡ್ಬೋದು ಅಂತ ನನಗನ್ಸುತ್ತೆ. ಭಾರತದ ಹತ್ರ ಏನೇನೆಲ್ಲ ಆಪ್ಷನ್ಸ್ ಇತ್ತು. ಈಗ ಫಾರ್ ಎಕ್ಸಾಂಪಲ್, ನೀವು ಕದಮ ವಿರಾಮವನ್ನು ಘೋಷಣೆ ಮಾಡಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ, ನಮಗೆ POK ಕೊಡಿ ಅಂತ ಕೂತ್ಕೋಬೇಕಾಗಿತ್ತು ಭಾರತ. POK ಬಿಟ್ಕೊಡಿ, ನಾವು ಸೀಸ್ ಫೈರನ್ನು ನಾವು ಖಂಡಿತ ಕದಮ ವಿರಾಮ ಘೋಷಣೆ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಇನ್ನೊಂದು ಆಪ್ಷನ್, ಭಾರತದ ಕುಲ್ಭೂಷಣ್ ಜಾಧವ್ ಅವರು ನಮ್ಮ ಭಾರತೀಯ ಪ್ರಜೆ, ಅವ್ರನ್ನ ಚಿತ್ರಹಿಂಸೆ ಕೊಡ್ತಾ ಪಾಕಿಸ್ತಾನದವರು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ಹಿಂದೆ ಮರಣದಂಡನೆ ಆಗಬೇಕು ಅಂತಿತ್ತು. ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸಿಗೆ ಹೋಗಿ ಹೋರಾಟ ಮಾಡಿ ಅವ್ರ ಜೀವವನ್ನು ಕಾಪಾಡಿದ್ದೀವಿ. ಅವ್ರನ್ನ ವಾಪಸ್ಸು ಸ್ವದೇಶಕ್ಕೆ ಕರ್ಕೊಂಡು ಬರುವಂತಹ ಪ್ರಯತ್ನ ಇದೇ ಕಾರಣದಿಂದ ಭಾರತ ನೆಗೋಷಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಆದರೆ ಈ ಒಂದು ಅಟ್ಯಾಕ್ಸು ಪಾಕಿಸ್ತಾನಕ್ಕೆ ಸಾಕಾಗತ್ತಾ? ಖಂಡಿತ ಇಲ್ಲ ಅಂತ ನನಗೆ ಅನ್ಸುತ್ತೆ. ಭಾರತ ಇನ್ನೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಟೆರರಿಸಮ್ ಅನ್ನೋದು ಕೇವಲ ಬಾರ್ಡರ್ಸಲ್ಲಿ ಮಾತ್ರ ಇಲ್ಲ, ನಮ್ಮ ಭಾರತದ ಒಳಗಡೆ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತಾರಲ್ಲ, ಅದನ್ನು ನಾವೆಲ್ಲರೂ ಸಹಿಸ್ಕೊಂಡ್ವಲ್ಲ. ಏನು ಮಾಡಿದ್ವಿ? ಅವ್ರಿಗೆ ಯಾವ ಶಿಕ್ಷೆ ಕೊಟ್ವಿ? ಟೆರರಿಸ್ಟು ಬರೀ ದೇಶದ ಗಡಿಯಿಂದ ಆಚೆಗಿರಲ್ಲ, ನಮ್ಮ ಸುತ್ತನೇ, ನಮ್ಮ ಒಳಗಡೆನೇ ಇರ್ತಾರೆ. ಅಂಥವ್ರ ಬಗ್ಗೆ ಕೂಡ ಯೋಚನೆ ಮಾಡಿ. ಅಂಥವ್ರು ಕಂಡು ಬಂದರೆ ಖಂಡಿತವಾಗ್ಲೂ ಕೂಡ ನೀವು ಅದನ್ನು ರಿಪೋರ್ಟ್ ಮಾಡಿ. ಯಾವುದೇ ಭಾರತ ದೇಶದ ವಿರುದ್ಧ, ನಮ್ಮ ಒಂದು ದೇಶದ ಸರ್ಕಾರಗಳ ವಿರುದ್ಧ ಯಾರೇ ಮಾತನಾಡಿದ್ರು ಖಂಡಿತವಾಗ್ಲೂ ವಿ ಹ್ಯಾವ್ ಟು ರಿಪೋರ್ಟ್ ದೆಮ್ ಟು ದಿ ಕನ್ಸರ್ನ್ಡ್ ಅಥಾರಿಟೀಸ್. ಅದ್ರ ಮೂಲಕ ಟೆರರಿಸಮ್ಗೆ ಸ್ವಲ್ಪ ಮಟ್ಟದ ಒಂದು ಸ್ಟಾಪನ್ನು ಮಾಡ್ಬೋದು ಅಲ್ವಾ? ಭಾರತವನ್ನು ಪ್ರೀತಿಸೋಣ. ಭಾರತವನ್ನು ಪ್ರೀತಿಸಬೇಕು ಅಂತಂದರೆ ಒಂದೇ ಒಂದು ರೂಲ್ನ ನೀವು ಫಾಲೋ ಮಾಡಬೇಕು. ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಿಜವಾದ ದೇಶ ಪ್ರೇಮ ಇರೋರಿಗೆ ಸಪೋರ್ಟ್ ಮಾಡೋವಂಥ. ನಾವು ಕೂಡ ಭಾರತನ ಪ್ರೀತಿಸೋಣ, ನಮ್ಮ ಸೈನಿಕರಿಗೆ ಒಂದು ಮಾರಲ್ ಸಪೋರ್ಟ್ ಆಗಿರೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.